ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ನಮ್ಮಮ್ಮ ಮಾಡೋ ಥರ ಮೆಂತ್ಯ ಸೊಪ್ಪಿನ ಬಾತ್ ತೋರಿಸ್ತಾ ಇದ್ದೀನಿ. ಟಿಫನ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಒಂದು ಪಾವ್ ಅಕ್ಕಿನ 2.5 ಲೋಟ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸ್ಕೊಳ್ತೀನಿ. ಅಷ್ಟರೊಳಗೆ ಮಸಾಲೆ ಹುರ್ಕೊಂಬಂದ್ಬಿಡೋಣ. ಕುಕ್ಕರ್ ಕೂಗಿ ತಣ್ಣಗಾಗೋದ್ರೊಳಗೆ ಮಸಾಲೆಗೆ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು 8 ಒಣಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಮೆಂತ್ಯ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, 2 ಲವಂಗ, 1 ಏಲಕ್ಕಿ, 1 ಚಕ್ರ ಮೊಗ್ಗು ಹಾಕ್ಕೋತಾ ಇದ್ದೀನಿ. ಚಕ್ರ ಮೊಗ್ಗು ಬೇಡ, ಇಷ್ಟ ಆಗಲ್ಲ ಅಂದರೆ ಅದ್ರ ಬದಲು ಚಕ್ಕೆನ ಹಾಕ್ಕೊಳ್ಳಿ. ಇದಿಷ್ಟನ್ನು ಹುರ್ಕೊಂಡು ಬರ್ತೀನಿ. ಅಷ್ಟರೊಳಗೆ ಒಂದು ಹಾಡು ಕೇಳ್ಕೊಂಡು ಬನ್ನಿ. ये रातें ये मौसम नदी का किनारा ये चंचल हवा, ये रातें ये मौसम नदी का किनारा ये चंचल हवा, कहा दो दिलों ने कि मिलकर कभी हम न होंगे जुदा, ये रातें ये मौसम नदी का किनारा ये चंचल हवा, सितारों की महफिल ने करके इशारा, सितारों की महफिल ने करके इशारा, कहा अब तो सारा जहाँ है तुम्हारा, मोहब्बत जवा हो खुला आसमां हो, करे कोई दिल आरज़ू और क्या, ये रातें ये मौसम नदी का किनारा ये ಚಂಚಲ್ ಹವಾ. ಹಾಡು ಕೇಳಿದ್ರಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪುಡಿ ಹುರ್ಕೊಂಡಿದ್ದು ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದ್ರ ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ನಾವು ಯಾವ ಪಾತ್ರೆಯಲ್ಲಿ ಮಸಾಲೆಗೆ ಪುಡಿ ಹುರ್ಕೊಂಡಿದ್ದಲ್ಲ ಅದೇ ಕಡಾಯಿನ ಮತ್ತೆ ಒಂಚೂರು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಚಟಪಟ ಅನ್ನಕ್ಕೆ ಶುರು ಮಾಡಿದ್ಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾನು 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ಉಪ್ಪು ಹಾಕಿ ತೊಳೆದು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ ಫ್ರೈ ಮಾಡೋದಕ್ಕೆ. ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಘಮ ಅಂತ ಮನೆ ತುಂಬ ಘಮ ತುಂಬಿಕೊಳ್ಳುತ್ತೆ. ತುಂಬ ಚೆನ್ನಾಗಾಗುತ್ತೆ ಇದು. ಇದಕ್ಕೊಂದು ಸ್ವಲ್ಪ ಈಗ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋ ಪೌಡ್ರ್ ನೋಡಿ ಈ ಥರ ಆಗಿದೆ. ಇದೇ ಪೌಡ್ರೇ ಮಾಡ್ಕೊಂಡು ಹಾಕ್ಕೋಬೇಕು ಅಂತೇನಿಲ್ಲ. ನೀವು ಮಾಮೂಲಿಯಾಗಿ ವಾಂಗಿಬಾತ್ ಮಾಡೋಕ್ಕೆ ಯಾವ ಪೌಡರ್ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡ್ರೂ ಬರುತ್ತೆ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಕಮೆಂಟು, ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತರೋದಕ್ಕೆ. ಪುಡಿ ಹಾಕಿ ಅದ್ರದ್ದು ಘಾಟ್ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೀಗ ಉಪ್ಪು ಮತ್ತು ಬೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ಒಂದು ಹಿಡಿ ಕಾಯಿ ತುರಿನೂ ಹಾಕಿ ಹಾಗೆ ಒಂದ್ಸರಿ ಲೈಟಾಗಿ ಮಿಕ್ಸ್ ಮಾಡಿ ಒಲೆ ಆಫ್ ಮಾಡಿ ನಾವು ಮಾಡ್ಕೊಂಡಿರೋ ಅನ್ನನ ಹಾಕಿ ಕಲಸಿದ್ರೆ ಸೂಪರಾಗಿರೋ ಮೆಂತ್ಯ ಸೊಪ್ಪಿನ ಬಾತು ಅಥವಾ ಮೆಂತ್ಯ ಸೊಪ್ಪಿನ ವಾಂಗಿಬಾತು ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ, ಬೇಗ ಮಾಡ್ಕೋಬೋದು. ತುಂಬ ಏನು ಪ್ರೊಸೀಜರ್ಗಳು ಕೂಡ ಇಲ್ಲ. ಟಿಫನ್ ಬಾಕ್ಸಿಗೂ ಆರಾಮಾಗಿ ಮಾಡಿ ತೊಗೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.